ಸ್ನೇಹಿತರೆ, ಇವಾಗ ನಾನು ಚಾವಾ ಅಂತ ಒಂದು ಮೂವಿ ನೋಡಿದೆ. ಹಿಂದಿನಲ್ಲಿ ರಿಲೀಸ್ ಆಗಿದೆ. ನಿಮಗೆಲ್ರಿಗೂ ಗೊತ್ತೇ ಇದೆ, ಮ್ಯಾಡಾಕ್ ಸಂಸ್ಥೆ ಇದನ್ನು ನಿರ್ಮಾಣ ಮಾಡಿದೆ. ವಿಕ್ಕಿ ಕೌಶಲ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸಾರಿ, ನಾನು ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಹೋಗಲ್ಲ, ಮುಂದೆ ಏನು ಅಂತ ಹೇಳ್ತೀನಿ. ಸಿನಿಮಾ ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಟೈಮ್ ತಗೊಳುತ್ತೆ, ಬಿಕಾಸ್ ಆ ಕಥೆನ ಬಿಲ್ಡ್ ಮಾಡಿ ನಿಮಗೆ ಒಪ್ಸೋ ರೀತಿಗೋಸ್ಕರ ಅವರು ಅದನ್ನು ಪ್ರಯತ್ನ ಪಡಲೇಬೇಕಾಗಿತ್ತು. ಸೊ ಹಾಗಾಗಿ ಸ್ಟಾರ್ಟಿಂಗ್ ತುಂಬ ಸ್ಲೋ ಅನ್ನಿಸ್ತು, ಬಟ್ ಇಂಟರ್ವಲ್ವರೆಗೂ ಓಕೆ. ಬಟ್ ಸೆಕೆಂಡ್ ಹಾಫ್ ಇಸ್ ಎ ಬ್ಯಾಂಕ್. ಅದರಲ್ಲೂ ಲಾಸ್ಟ್ 25 ಮಿನಿಟ್ಸ್, ಒಂದು 20 ಮಿನಿಟ್ಸ್ ಅಂತೂ ನಿಮ್ಮನ್ನು ಥಿಯೇಟ್ರ್ ತುದಿಯಲ್ಲಿ ಕೂರಿಸ್ತಾರೆ. ಅಷ್ಟು ಎಮೋಷ್ನಲ್ ಇದೆ. ನಮ್ಮ ಹಿಂದೂಗಳ ಬಗ್ಗೆ ಏನು ಅಂತ ತೋರಿಸಿದ್ದಾರೆ. ಸೊ ಸಂಭಾಜಿ ಮಹಾರಾಜರ ತಾಕತ್ತು, ಹಿಂದುತ್ವದ ಮೇಲಿನ ಅವರ ಅಭಿಮಾನವನ್ನು ಇಲ್ಲಿ ತೋರಿಸಿದ್ದಾರೆ. ಇಷ್ಟೇ ಅಲ್ಲ, ಇಲ್ಲಿ ಟೆಕ್ನಿಷಿಯನ್ ವಿಚಾರವಾಗಿರ್ಬೋದು, ಯಾವುದೇ ಎಲ್ಲ ವಿಚಾರದಲ್ಲೂ ಪ್ರತಿಯೊಬ್ಬರು ಕೂಡ ಅತ್ಯದ್ಭುತವಾದ ಕೆಲಸನ ಮಾಡಿದ್ದಾರೆ. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅದ್ಭುತ, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಅಮೋಘ, ಪ್ರತಿಯೊಂದು ಡಿಪಾರ್ಟ್ಮೆಂಟು ಅವ್ರದ್ದೇ ಆದಂಥ ಪರ್ಫೆಕ್ಟ್ ಕೆಲಸವನ್ನು ಅವರು ತೋರಿಸಿದ್ದಾರೆ. ಇನ್ನು ಕೊನೆಯದಾಗಿ ನಾನಿಲ್ಲಿ ಪಕ್ಕಾ ಪರ್ಸ್ನಲ್ಲಾಗಿ ನಾನು ಮಾತಾಡ್ತಾ ಇರೋದು ಅಂದರೆ ವಿಕ್ಕಿ ಕೌಶಲ್ ಕ್ಯಾರೆಕ್ಟ್ರನ್ನ, ಅವರು ಸಂಭಾಜಿ ಮಹಾರಾಜ ಅವ್ರನ್ನ ಆ ಪಾತ್ರವನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಆ ಪಾತ್ರನ ತಿಂದಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅದ್ಭುತವಾದ ಒಂದು ನಟನೆ ಅಂತಲೇ ಹೇಳ್ಬೋದು. ಎಡಿಟಿಂಗ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಅದ್ಭುತವಾಗಿ ಬಂದಿದೆ. ನಾವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಬಂದಿದೆ. ಸೊ ಕೊನೆಯ 15ರಿಂದ 20 ನಿಮಿಷ ಮಾತ್ರ ನಿಮ್ಮ ಮನಸ್ಸಿಗೆ ಮುಟ್ಟುತ್ತೆ ಸಿನಿಮಾ. ಸೊ ಅಷ್ಟು ಚೆನ್ನಾಗಿದೆ. ಪ್ರತಿಯೊಬ್ಬರು ಕನ್ನಡ ಚಿತ್ರಗಳನ್ನು ಥಿಯೇಟ್ರ್ನಲ್ಲೇ ನೋಡಬೇಕು ಅಂತ ನಾನು ಬಯಸ್ತೀನಿ. ಜೈ ಹಿಂದ್.